ಪಲಾವ್ ಅಂತ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಈಗ ಎಲ್ಲ ಫಂಕ್ಷನಲ್ಲಿ ಕೂಡ ಕಾಮನ್ ಆಗಿ ಪಲಾವ್ ಮಾಡ್ತಾರೆ. ಪಲಾವಲ್ಲಿ ಕೂಡ ಡಿಫ್ರೆಂಟ್ ವೆರೈಟಿಯದ್ದು ಪಲಾವ್ ಮಾಡ್ಬೋದು. ನಾನಿವತ್ತು ತೆಂಗಿನ ತುರಿ ಹಾಕಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುವಂಥ ಪಲಾವ್ ಮಾಡಿ ತೋರಿಸ್ತೇನೆ. ಹಾಗೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪಲಾವಿಗೆ ಬೇಕಾಗಿರೋ ತರಕಾರಿಯನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ನಾನೀಗ. ಬೀನ್ಸನ್ನು ನೋಡಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ, ತುಂಬ ಸಣ್ಣದಾಗಿ ಬೇಡ. ನಮಗೆ ಪಲಾವಿಗೆ ಸ್ವಲ್ಪ ಸ್ವಲ್ಪ ದೊಡ್ಡದೆಲ್ಲ ಕಟ್ ಮಾಡಿದರೆ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ. 10ರಿಂದ 12 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡೆ. ನಾನಿವತ್ತೊಂದು 3 ಲೋಟ ಅಕ್ಕಿಯದ್ದು ಪಲಾವ್ ಮಾಡ್ತಾ ಇರೋದು ನೋಡಿ, ಇಷ್ಟು ಸಾಕು. ಇನ್ನು ಬೇರೆ ತರಕಾರಿ ಕಟ್ ಮಾಡಿಕೊಳ್ತೇನೆ. ನಾನು 3 ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತಗೊಂಡಿದ್ದೇನೆ. ಅದು ಸ್ವಲ್ಪ ಮೇಲೆ ಹೀಗೆ ಸಿಪ್ಪೆ ತೆಗೆದುಕೊಳ್ಳುವ, ಅದು ಸ್ವಲ್ಪ ಗಲೀಜಿದ್ದೆಲ್ಲ ಹೋಗಲಿ ಅಂತೇಳಿ. ಕ್ಯಾರೆಟನ್ನು ನಾನು ಉದ್ದದಾಗಿ ಕಟ್ ಮಾಡಿಕೊಳ್ತೇನೆ. ನೋಡಿ, ಬಟಾಟೆಯನ್ನು ನಾನಿಲ್ಲಿ ಸಿಪ್ಪೆ ತೆಗೆದುಕೊಳ್ಳೋದಿಲ್ಲ, ಇದನ್ನು ಕೂಡ ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಕೂಡ ಈ ಸೈಜಲ್ಲಿ ಬಂದರೆ ಆಯಿತು ನೋಡಿ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ, ಇದನ್ನು ಕೂಡ ಹಾಗೆ ಉದ್ದಕ್ಕೆ ಕಟ್ ಮಾಡಿಕೊಳ್ತೇನೆ. ನಾವು ಕ್ಯಾರೆಟ್, ಬೀನ್ಸ್, ಬಟಾಟೆ, ಟೊಮೆಟೊ, ನೀರುಳ್ಳಿ ಇದೆಲ್ಲ ಹಾಕೋತೀವಿ. ಇದೆಲ್ಲ ನಮಗೆ ಆಪ್ಷನಲ್. ಕ್ಯಾಪ್ಸಿಕಮ್, ಕಾಲಿಫ್ಲವರ್ ಅದೆಲ್ಲ ಆಪ್ಷನಲ್. ನೀರುಳ್ಳಿ ನಾನು ಇಲ್ಲಿ 2 ತಗೊಂಡಿದ್ದೇನೆ, ಒಂದು ದೊಡ್ಡದು ಒಂದು ಚಿಕ್ಕದು. ಇದು ಕೂಡ ಆಪ್ಷನಲ್, ಬೇಕಾದವರು ಹಾಕೋಬೋದು. ಕೆಲವರಿಗೆ ನೀರುಳ್ಳಿ ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಈ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ತರಕಾರಿಯಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಬಟಾಟೆ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ಬೀನ್ಸಲ್ಲಿ ಒಂದು 10ರಿಂದ 12 ಬೀನ್ಸ್, 2 ಕ್ಯಾರೆಟ್, 2 ಬಟಾಟೆ, ಹಾಗೆ 1 ಕ್ಯಾಪ್ಸಿಕಮ್ ತೊಗೊಂಡು ಹೀಗೆ ಕಟ್ ಮಾಡಿ ಅದನ್ನು ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ನೀರುಳ್ಳಿಯನ್ನು ಸಪ್ರೇಟ್ ಇಟ್ಟಿದ್ದೇನೆ, ಯಾಕಂದರೆ ನೀರುಳ್ಳಿ ನಮಗೆ ಫ್ರೈ ಮಾಡಲಿಕ್ಕೆ ಇರೋದು. ಇಷ್ಟು ತರಕಾರಿ ಒಟ್ಟಿಗೆ ಫ್ರೈ ಮಾಡಲಿಕ್ಕೆ ಮತ್ತು ನೀರುಳ್ಳಿಯನ್ನು ಬೇರೆ ಫ್ರೈ ಮಾಡಲಿಕ್ಕೆ. ಸರಿ, ರುಬ್ಬಿಕೊಳ್ಳಿಕ್ಕೆ ಎಂತೆಲ್ಲ ಹಾಕಬೇಕಂತ ಹೇಳಿದರೆ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ 1 ಕಪ್ಪಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲಾಗುವಷ್ಟು ತೆಂಗಿನ ತುರಿಯನ್ನು ಇಟ್ಟಿದ್ದೇನೆ. ಹಾಗೆಯೇ 2 ಮೆಣಸು, 2 ಮರಾಠಿ ಮೊಗ್ಗು, ಒಂದು 2 ಇಷ್ಟು ಚಿಕ್ಕದು ಇದು ತೊಗೊಂಡಿದ್ದೇನೆ ಚಕ್ಕೆ. ಹಾಗೆಯೇ 8ರಿಂದ 9 ಕರಿಮೆಣಸು, ಹಾಗೆ 2 ಲವಂಗ, 1 ಚಮಚ ಆಗುವಷ್ಟು ಗಸಗಸೆ, ಹಾಗೆಯೇ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಟೊಮೆಟೊ ಹಾಕಿದರೆ ಸ್ವಲ್ಪ ನಮಗೆ ಟೇಸ್ಟ್ ಡಿಫ್ರೆಂಟ್ ಬರ್ತದೆ, ಹಾಗಾಗಿ ನಾನು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಇಲ್ಲಿ ನಾವು ಸ್ಪೆಷಲಾಗಿ ಹಾಕ್ತಾ ಇರೋದು, ಅಂದರೆ ತೆಂಗಿನ ತುರಿ ಹಾಕಿದರೆ ಟೇಸ್ಟ್ ಡಿಫ್ರೆಂಟ್ ಬರ್ತದೆ. ಹಾಗೆ ತೆಂಗಿನ ತುರಿ ಮತ್ತು ಇಲ್ಲಿ ಟೊಮೆಟೊ ಹಾಕಿದ್ರಿಂದ ನಿಮಗೆ ಇವತ್ತು ಪಲಾವ್ ಉಂಟಲ್ಲ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಹಾಗಾಗಿ ನಾವು ಮೊದಲು ಇದನ್ನು ರುಬ್ಬಿಕೊಳ್ಳುವ. ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಹಾಕ್ತೀವಿ ಅಷ್ಟು ನಮಗೆ ಟೇಸ್ಟ್ ಜಾಸ್ತಿ ಬರ್ತದೆ. ಮೆಣಸು ನೋಡಿ, ನಾನು ಇಲ್ಲಿ 2 ಮೆಣಸು ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಂತಿದ್ದವರು ಒಂದು 3 ಮೆಣಸು ಕೂಡ ಹಾಕೋದು. 2 ಚಕ್ಕೆ, ಕರಿಮೆಣಸು ಕೂಡ ಹಾಕೇನೆ. ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಹೇಳೋರು ಸ್ವಲ್ಪ ಜಾಸ್ತಿ ಕರಿಮೆಣಸು ತಗೋಬೋದು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ, ತುಂಬ ಬೇಡ, ಅಂದರೆ ಟೊಮೆಟೊ ನೀರು ಬಿಟ್ಕೊಳ್ತದಲ್ಲ. ನೋಡಿ, ನಾವಿಲ್ಲಿ ಎಂತ ಮಾಡಬೇಕಂತ ಹೇಳಿದರೆ, ಫಸ್ಟಿಗೆ ನಾವು ನೀರುಳ್ಳಿ ಫ್ರೈ ಮಾಡಿಕೊಳ್ಳುವ. ಅದು ಯಾವುದರಲ್ಲಿ? ತುಪ್ಪದಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಪರಿಮಳ ಬರ್ತದೆ. ಎಣ್ಣೆ ಬೇಕಾದರೆ ಹಾಕೋಬೋದು. ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೇನೆ, ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಪ್ಪಕ್ಕೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಳ್ತಿದ್ದೇನೆ. ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಲಿ. ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ನೀರುಳ್ಳಿ ಸ್ವಲ್ಪ ಕೆಂಪಗೆ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೇನೆ, ಕ್ಯಾರೆಟ್ ಕೂಡ ಹಾಕ್ಕೊಳ್ತೇನೆ. ಈಗ ನಾವು ಕಟ್ ಮಾಡಿಕೊಳ್ಳುವ ತರಕಾರಿ ಎಲ್ಲ ಮೊದಲಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳುವ. ತರಕಾರಿ ನಾನು ಇಷ್ಟ ಹಾಕಿದ್ದೇನೆ. ಅಂದರೆ ನಮಗೆ ಪಲಾವಿಗೆ ಎಷ್ಟು ತರಕಾರಿ ಹಾಕ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ. ಅಂದರೆ ಪಲಾವ್ ಹೆಚ್ಚಿನವ್ರು ಇಷ್ಟಪಡೋದು ಈ ತರಕಾರಿ ಎಲ್ಲ ಸಿಗ್ತದೆ ನೋಡಿ. ಇದೊಂದು 3 to 4 ಮಿನಿಟ್ಸ್ ಫ್ರೈ ಆದರೆ ಸಾಕು. ಇದಕ್ಕೆ ನೋಡಿ, ನಾನು ಬಟಾಣಿಯನ್ನು ಅರ್ಧ ಕಪ್ ಆಗುವಷ್ಟು ಬಟಾಣಿಯನ್ನು ನಾನು ನೆನೆಸಿಟ್ಟಿದ್ದೆ ನಿನ್ನೆ. ಅದು ನೋಡಿ ಹೀಗೆ ಆಗಿದೆ. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡೆ. ಮತ್ತೆ
ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನಮಗೆ. ಉಪ್ಪು ಹಾಕ್ಕೊಳ್ತಿದ್ದೇನೆ. ಇದು ರುಚಿಗೆ ತಕ್ಕಷ್ಟಿದ್ರೆ ಸಾಕು. ನೋಡಿ, ನಾನು 3 ಲೋಟ ಆಗುವಷ್ಟು ಅಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಈ 3 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸೋನಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಬಾಸುಮತಿ ಅಕ್ಕಿ ಕೂಡ ತಗೋಬೋದು. ಇದು ನಾನಿಲ್ಲಿ ಮೊದಲಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೆ. ಯಾಕಂತ ಹೇಳಿದರೆ ಹೀಗೆ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲಾವ್ ಉಂಟಲ್ಲ ಬಿಡಿ ಬಿಡಿಯಾಗಿ ಬರ್ತದೆ. ಮತ್ತು ಎಲ್ಲ ತರಕಾರಿ ಜೊತೆ ಹೀಗೆ ಮಿಕ್ಸ್ ಮಾಡಿಕೊಂಡು ಒಳ್ಳೆಯದಾಗ್ತದೆ. ಇದಕ್ಕೆ ನಾನೊಂದು 3 ರಿಂದ 4 ಚಮಚ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೇನೆ. ಅದು ಒಳ್ಳೆ ಟೇಸ್ಟ್ ಬರ್ತದೆ ನಮಗೆ. ಒಂದು ಲೋಟ ಅಕ್ಕಿ 2 ಲೋಟ ನೀರು ಲೆಕ್ಕ. ನಾನಿಲ್ಲಿ 3 ಲೋಟ ಅಕ್ಕಿ 6 ಲೋಟ ನೀರು ಹಾಕೋತಾ ಇದ್ದೇನೆ. ಮತ್ತು ಇಲ್ಲಿ ತರಕಾರಿ ಬೇಯಲಿಕ್ಕೋಸ್ಕರ ನಾನಿಲ್ಲಿ 3/4 ಲೋಟ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ತರಕಾರಿ ಒಟ್ಟಿಗೆ ಬೇಯಬೇಕಲ್ಲ. ಕಚಂಬರ್ ಮಾಡ್ಕೊಳ್ಳಿಕ್ಕೆ ಈಗ ಮುಳ್ಳು ಸೌತೆನ ಕಟ್ ಮಾಡಿಕೊಳ್ಳುವ. ಮೊದಲಿಗೆ ಸಿಪ್ಪೆ ತೆಗೆದುಕೊಳ್ತೇನೆ ನಾನು. ಇದನ್ನು ನಾವು 2 ರೀತಿಯಲ್ಲಿ ಮಾಡ್ಕೊಳ್ಬೋದು. ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಚಂಬರ್ ಮಾಡ್ಕೋಬೋದು, ಅಥವಾ ಇದನ್ನು ತುರಿದುಕೊಂಡು ಕೂಡ ಮಾಡ್ಕೋಬೋದು. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ನೀರುಳ್ಳಿ ಸಣ್ಣದಾಗಿ ಹಚ್ಚಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಚಿಕೊಂಡು ಹಾಕಲಿಕ್ಕೆ ಉಂಟು. ಇನ್ನು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಹಾಗೆಯೇ ಒಂದು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ. ಇದರಲ್ಲಿ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ಮೊಸರು ತೊಗೊಂಡಿದ್ದೇನೆ. ಗಟ್ಟಿ ಮೊಸರು ಉಂಟು ನೋಡಿ. ನಾವು ಗಟ್ಟಿ ಮೊಸರು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ನೀರು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಗಟ್ಟಿ ಉಂಟು. ಕಟ್ ಮಾಡಿದ ತರಕಾರಿನೆಲ್ಲ ಹಾಕ್ಕೊಳ್ಳುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ಬೆಂದಿದ್ದುಂಟು. ನಾನೊಂದು 2 ವಿಸಿಲ್ ಇಟ್ಟಿದ್ದೇನೆ. ಬಿಡಿ ಬಿಡಿಯಾಗಿ ಪಲಾವ್ ಹೇಗೆ ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ಸ್ನೇಹಿತರೆ. ನೀವು ಕೂಡ ಇದನ್ನು ತಪ್ಪದ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.